ನಮ್ಮ ರೇಷನ್ ಕಾರ್ಡ್ ಬಂದಾಗೈತೆ ರೀ. ಗೃಹಲಕ್ಷ್ಮಿ ರೊಕ್ಕನೂ ಬಂದಾಗ್ಯಾವು, ಮತ್ತು ಗ್ಯಾಸಿನ ಬುಕ್ಕೂ ಬಂದ್ ಮಾಡ್ಸ್ಯಾರ ರೀ. ನಮ್ಗೆ ತಾಯಿ ರೊಕ್ಕನೂ ಬಂದಾಗ್ಯಾವು. ಏನು ತಿನ್ಬೇಕ್ರಿ ನಾವು? ಹಂಗಾರ ನೀವು ಹೇಳ್ಬಿಡ್ರಿ. ನಾವು ತಿನ್ಬೇಕೆಲ್ಲ ಮಂದಿ ಅಂತೇಳಿ ಹೋಗಿ ಇಸ್ಕೊಂಡು ತಿನ್ಬೇಕೇನ್ರಿ ನಾವು? ಅದ್ರ ಸಂಬಂಧ ನಮ್ಗೆ ಕಷ್ಟ ಭಾಳ ಬಂದೈತಿ. ಈಗ ನಿಮ್ಮಂತರ ಕಾಲು ಬಿದ್ದರೆ ಕೊಡ್ತೀರಿ ಅಂತೇಳಿ ಎಲ್ಲರ ಕಾಲು ಬಿಡಾಕತ್ತೀವಿ ರೀ ನಾವು. ಎರಡು ಮಂದಿ ತಾಯಿ ನಾನು. ಅಮ್ಮಗೆ ವಯಸ್ಸಾಗೈತೆ ರೀ. 5 ಕಡಿಮೆ 100 ವರ್ಷ ರೇಖೆಗೆ. ಹಿಂಗಾರಿ ಈಗ ಹೇಳಿನಲ್ಲ, ಅಷ್ಟ ನಮ್ದು ಬಾಳೆ. ಅಲ್ಲಿ ರೊಕ್ಕ ಇಲ್ಲಿ ರೊಟ್ಟಿ ಎಲ್ಲಿ ಇಸ್ಕೊಂಡು ತಿಂತೀವಿ ರೀ. ನಮ್ಗೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈ ನೋವಾಗೈತಿ. ನನ್ನ ಮಗ ಸತ್ತು 1.5 ವರ್ಷ ಆಗ ಬಂತು ರೀ. ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಕಟ್ಟಿಗೆ ತರೋಕ್ಕಾಗೋದಿಲ್ಲ ರೀ. ಸಿಲಿಂಡ್ರು ಬಂದ್ ಮಾಡ್ಯಾರ ಅವ್ರು. ಇಲ್ಲಮ್ಮ ಅದು ಬಂದಾಗಿತ್ತು, ಏನು ಮಾಡ್ಬೇಕು ನಾವು? ಮ್ಯಾಲೆ ಹೋಗ್ಬೇಕೇನು? ಹೋಗು ಅಂತಾರೆ. ಎಲ್ಲಿ ಹೋಗ್ಬೇಕ್ರಿ ನಾನು? ಬುಕ್ ಮಾಡ್ಸಕ್ಕೆ ನಮ್ಗೆ ಬುಕ್ ಚಾಲು ಐತೆ ಅಂದ್ರು ಮಾಡಿಕೊಡೋದಿಲ್ಲ ರೀ ಅವ್ರು. ಚಾಲು ಮಾಡಿಕೊಡ್ರಿಪ್ಪ ಅಂತ ಅರ್ಜಿ ಕೊಟ್ಟರು, ಮಾಡಿಕೊಟ್ಟಿಲ್ಲ ರೀ ಅವರು. ಬುಕ್ ಅದ ಸಿಲಿಂಡ್ರಿಂದು. ಇಲ್ಲಿ ರೇಷನ್ ಅಂಗಡಿಗೆ ಹೋದ್ರೆ ಏನು ಮಾಡ್ಬೇಕು? ಬಂದಾಗಿತ್ತು, ಬರೋಂಗಿಲ್ಲ ನಿನ್ನ ಅಕ್ಕಿಗೆ ಬಂದಾತದು ಅಂತ 2-3 ಸಲ ಎಷ್ಟು ಸಲ ಕೇಳೀನಿ ರೀ. ಇಲ್ಲ, ಪರಿಹಾರ ಕೊಟ್ಟಿಲ್ಲ ನಮ್ಗೆ ಯಾರು. ನಾವು ಕಷ್ಟ ಜೀವನ ಕಳ್ಯಾಕತ್ತೀವಿ ರೀ. ಇಂಥ ಮಕ್ಕಳ ನಮ್ಗೆ ಈಗ ಹೊರಗಿನ ಮಕ್ಕಳು ನಮ್ಗೆ ಜಾಪನ ಮಾಡೋದು. ಮುಳುಗುಂದ ಪಟ್ಟಣ ಪಂಚಾಯತಿ ಒಂದನೇ ವಾರ್ಡಿನೊಳಗೆ ಸಂಗನಪಾಟ್ಯದೊಳಗೆ ಈ ಫಾತಿಮಾ ಬ್ಯಾಳೆಯವರು ಅವ್ರ ಮನೆಯಲ್ಲಿ ಅದು ತಾಯಿ ಮಕ್ಕಳಿಗೆ ಯಾವುದು ಗೌರ್ಮೆಂಟ್ ಸವಲತ್ತನ್ನು ತಲುಪ್ತಾ ಇಲ್ಲ. ಆದಷ್ಟು ಈ ಗೌರ್ಮೆಂಟು ಇದನ್ನು ಕಣ್ ತೆರೆದು ಇವರಿಗೆ ಸಹಾಯಧನ ಮಾಡಬೇಕು. ಆದಷ್ಟು ಎಷ್ಟೋ ಮಂದಿಗೆ ಸಹಾಯಧನ ಬರ್ತೈತಿ, ಇವ್ರಿಗೆ ಬರ್ತಾಯಿಲ್ಲ. ಆದಷ್ಟು ಇದನ್ನು ಗಮನಕ್ಕೆ ತೊಗೊಂಡು ಇದನ್ನು ಇವರಿಗೆ ಸಹಾಯ ಮಾಡಿರಿ. ರೇಷನ್ ಕಾರ್ಡು ರದ್ದಾಗೈತಿ, ರೇಷನ್ ಕಾರ್ಡ್ ಚಾಲು ಮಾಡಿರಿ. ಗೃಹಲಕ್ಷ್ಮಿ ಬರ್ಬೇಕಾಯ್ತು, ಅವ್ರಿಗೆ ಅದನ್ನೂ ಒಂದು ಚಾಲು ಮಾಡಿರಿ. ರೇಷನ್ ಕಾರ್ಡ್ ದುಡ್ಡು, ರೇಷನ್ನಿಂದ ದುಡ್ಡು ಬರ್ತಾಯಿಲ್ಲ, ಅದನ್ನೂ ಒಂದು ಮಾಡಿರಿ. ಎಂತೆಂಥವ್ರಿಗೆ ಬರ್ತೈತಿ, ಇಂಥವ್ರಿಗೆ ಬಡವರಿಗೆ ಇದನ್ನು ಕಣ್ ತೆರೆದು ನೋಡಿ ಇದನ್ನು ಅವಶ್ಯಕತೆ ಇದನ್ನು ಅವಕಾಶ ಮಾಡಿಕೊಡ್ಬೇಕು. ಏನೇನು ಗ್ಯಾರಂಟಿ ಕೊಟ್ಟೈತೆ ಅನ್ನೋಕೆ ಅಷ್ಟೇ ರೀ. ಬಡವ್ರಿಗೆ ಇದು ಏನು ತಲುಪ್ತಾ ಇಲ್ಲ. ಇದು ಏನು 1 ಪೈಸಾನೂ ತಲುಪ್ತಾ ಇಲ್ಲ. ಬರೀ ಯಾರಿಗೆ ಬರ್ತೈತ್ರಿ? ಇದ್ದವ್ರಿಗೆ ಬರುತ್ತಾ, ಇಲ್ದವ್ರಿಗೆ ಯಾರಿಗೂ ಬರ್ತಾಯಿಲ್ಲ. ಈ ತಾಯಿ ಮಗಳದು ಪರಿಸ್ಥಿತಿ ಭಾಳ ಗಂಭೀರವಾಗಿಬಿಟ್ಟೈತಿ. ಅವ್ರಿಗೆ ಯಾರ್ಯಾರೋ ಕೊಡ್ತಾರೋ, ಯಾರ್ಯಾರೋ ಬಿಡ್ತಾರೋ. 1 ದಿನ ಚೆಂದ, 2 ದಿನ ಚೆಂದ, ಹೊಳ್ಳನೇ ಕೇಳಕ್ಕೆ ಹೋದ್ರೆ ಅವ್ರಿಗೂ ಬೇಸರ ಅನ್ನಿಸ್ತದೆ. ಅದಕ್ಕೆ ಇದನ್ನು ಗಮನಕ್ಕೆ ತಗೊಂಡು ಅಧಿಕಾರಿಗಳು ಇದನ್ನು ಭಾಳ ಎಚ್ಚರದಿಂದ ತೊಗೊಂಡು ಇದನ್ನು ಭಾಳ ಅನುಕೂಲ ಮಾಡಿಕೊಡ್ಬೇಕು.